ಈ ಒಂದು ಬೆಟ್ಟಕ್ಕೆ ಆವಲ ಬೆಟ್ಟ ಅಂತ. ಏನಕ್ಕೆ ಈ ಬೆಟ್ಟಕ್ಕೆ ಈ ಹೆಸರನ್ನು ಕರಿತೀವಿ ಅಂತಂದರೆ, ಕಾಮಧೇನು ಭೂಸ್ಪರ್ಶ ಮಾಡಿರುವಂಥ ಕ್ಷೇತ್ರ ಇದು. ಅದಕ್ಕಾಗಿ ಈ ಒಂದು ಬೆಟ್ಟದ ಹೆಸರು ಆವಲು ಅಂತ ಹೇಳಿ ತೆಲುಗು, ಬೆಟ್ಟ ಅಂತ ಹೇಳಿ ಕನ್ನಡ, ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ರಾಯಲ್ ರೈಡಾ ಚಾನಲ್. ಇವತ್ತಿನ ನಮ್ಮ ರೈಡ್ ಟುವರ್ಡ್ಸ್ ಅವಲೆ ಬೆಟ್ಟ. ಸೊ ಅವಲೆ ಬೆಟ್ಟ ಇಸ್ ಎ ಕಂಪ್ಲೀಟ್ ಅಡ್ವೆಂಚರ್ ಪ್ಲೇಸ್. ಇಟ್ಸ್ ಎ ಹಿಲ್. ಸೊ ವಿ ಆರ್ ಗೋಯಿಂಗ್ ಟು ವಿಸಿಟ್. So to go to Avale Hills you have to take a airport road, I mean Hyderabad highway. So to reach Avale Betta from here approx 40 to 45 kilometers. From the Bangalore city it will be around 65 to 70 kilometers. Now we are heading towards Avale Hills. So the wonderful morning here. Guys, there is a place called Avalanagehalli. There you have to take a diversion to Avale Betta, nothing but Avale Hills. There is one more signboard also, you can see right side. This is the exact place. You have to take a service road, and within a 500 meters you have to take left. So what a wonderful view here, and in front of me the complete covered with a hill. ಸೂಪರ್. ಅವಲೆ ಬೆಟ್ಟ ದೈವಿದನಕ್ಕೆ ಈ ಕಡೆಯಿಂದ ಹೋಗಬೇಕು. ಯು ಹ್ಯಾವ್ ಟು ಟೇಕ್ ಎ ಡೈವರ್ಷನ್. ಆಫ್ ಸೂನ್ ಆಸ್ ಯು ಸಿ ದ ವಿಲೇಜ್, ಯು ಕ್ಯಾನ್ ಸಿ ಅವಲೆ ಬೆಟ್ಟ ಇನ್ ಫ್ರಂಟ್ ಆಫ್ ಮೀ. ವಾವ್, ಅಮೇಝಿಂಗ್. ಹೋಗಕ್ಕಾಗಲ್ವಾ ಇಲ್ಲಿ? ಬೈಕಲ್ಲಿ ಹೋಗಕ್ಕಾಗಲ್ವಾ? ಗೈಸ್, ಎಲ್ಲರಿಗೂ ಮೇಲೆ ಹೋಗೋಕ್ಕೆ ಬಿಡಲ್ಲ. ವಿ ಹ್ಯಾವ್ ಟೇಕನ್ ದ ಸ್ಪೆಷಲ್ ಪರ್ಮಿಷನ್ ಟು ಗೋ ಆನ್ ದ ಟಾಪ್ ಆಫ್ ದ ಹಿಲ್. So I'm taking you at top of the hill, so you can see the mesmerizing and wonderful view here, and the fellow riders are there in front of me. What a wonderful view. Super Guru.
we have to take some steps to visit temple. So Shri Dhanugiri Lakshmi Narasimha Swami temple, as well as there is a small Rama temple also there. So you can see here, and these are the steps, maybe some 50 to 60 steps we have to take. ಫಸ್ಟ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ಒಂದು ಬೆಟ್ಟಕ್ಕೆ ಆವಲ ಬೆಟ್ಟ ಅಂತ. ಏನಕ್ಕೆ ಈ ಬೆಟ್ಟಕ್ಕೆ ಈ ಹೆಸರನ್ನು ಕರಿತೀವಿ ಅಂತಂದರೆ, ಕಾಮಧೇನು ಭೂಸ್ಪರ್ಶ ಮಾಡಿರುವಂಥ ಕ್ಷೇತ್ರ ಇದು. ಅದಕ್ಕಾಗಿ ಈ ಒಂದು ಬೆಟ್ಟದ ಹೆಸರು ಆವಲು ಅಂತ ಹೇಳಿ ತೆಲುಗು, ಬೆಟ್ಟ ಅಂತ ಹೇಳಿ ಕನ್ನಡ, ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಹಿರಣ್ಯಕಶಿಪುನ ಸಂಹಾರ ಮಾಡಿದ್ಮೇಲೆ ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ಏನಕ್ಕೋಸ್ಕರ ಅಂತಂದರೆ, ಈ ಒಂದು ಪ್ರಪಂಚವೆಲ್ಲವೂ ಕೂಡ ಅವನ ಅಧೀನದಲ್ಲಿರ್ತಕ್ಕಂಥದ್ದು ಅಂಥೇಳಿ ನಿರೂಪಣೆ. ಅದರಲ್ಲಿ ಆ ನಿರೂಪಣೆಯಲ್ಲಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಅವನ ಉಗ್ರ ಸ್ವರೂಪವಾಗಿರ್ತಕ್ಕಂಥ ಕ್ರೋಧ ಅನ್ನುವಂಥ ದೇವತೆಯನ್ನು ಉಪಶಮನ ಮಾಡಿರುವಂಥ ಕ್ಷೇತ್ರ ಇದು. ಈ ಒಂದು ಕ್ಷೇತ್ರದಲ್ಲಿ ಕ್ರೋಧಾದಿ ದೇವತೆಯನ್ನು ಉಪಶಮನ ಮಾಡಿರುವಂಥ ಪ್ರದೇಶ. ಸ್ವಾಮಿ ಲೋಕ ಸಂಚಾರ ಮಾಡ್ತಾರೆ. ಈ ಒಂದು ಪ್ರದೇಶಕ್ಕೆ ಬಂದಾಗ ಈ ಒಂದು ಪ್ರದೇಶದಲ್ಲಿ ವಿಶೇಷವಾಗಿ ಈ ಒಂದು ಬೆಟ್ಟದ ಹಿಂಭಾಗದಲ್ಲಿ ನವಿಲುಕೊಂಡ ಅಂತಿದೆ. ಅಲ್ಲಿ ನವಿಲೆಲ್ಲ ಇದ್ದು ನಾಟ್ಯ ಮಾಡುತ್ತೆ. ಈ ಒಂದು ಬೆಟ್ಟದ ಮುಂಭಾಗದಲ್ಲಿ ಪೇಗಲುಕೊಂಡ ಅಂತಿದೆ. ಅಲ್ಲಿ ಭೃಗು ಮಹರ್ಷಿಗಳ ಆರಾಧನೆ ಮಾಡ್ತಾರೆ. ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಚಂಚಲಕ್ಷಮ್ಮನವ್ರನ್ನ ಕಾಣ್ತಾರೆ. ಅಮ್ಮನವ್ರನ್ನ ಕಂಡು ತನ್ನ ಉಗ್ರ ಸ್ವರೂಪವನ್ನು ಉಪಶಮನ ಮಾಡ್ತಾರೆ. ಉಪಶಮನ ಮಾಡಿದ ತಕ್ಷಣ ದೇವತೆಗಳೆಲ್ಲರೂ ಕೂಡ ಅಮ್ಮನವ್ರನ್ನ ಕೊಟ್ಟು 2ನೇ ವಿವಾಹ ಮಹೋತ್ಸವನ ಆಚರಣೆ ಮಾಡ್ತಾರೆ. ಇದು ಪ್ರತ್ಯಕ್ಷವಾಗಿರುವಂಥ ಒಂದು ಪವಾಡ, ಆಚರಣೀಯವಾಗಿರುತ್ತೆ ಯಾವಾಗಲೂ. ಆ ಪವಾಡ ಏನಪ್ಪ ಅಂತಂದರೆ, ಈ ಒಂದು ಕ್ಷೇತ್ರಕ್ಕೆ ಸ್ವಇಚ್ಛೆಯಿಂದ ಯಾರೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಹಂಕಾರದಿಂದ ಆಗಿರ್ಬೋದು, ಹಣ ದರ್ಪದಿಂದ ಆಗಿರ್ಬೋದು, ಯಾರೂ ಬಂದು ಸ್ವಾಮಿನ ದರ್ಶನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಕ್ಷೇತ್ರಕ್ಕೆ ಪಾದವನ್ನು ಸ್ಪರ್ಶ ಮಾಡಲಿಕ್ಕಾಗಲ್ಲ. ಸ್ವಾಮಿ ಅನುಗ್ರಹ ಮಾಡಿದ್ರೆ ಮಾತ್ರವೇ ಈ ಕ್ಷೇತ್ರಕ್ಕೆ ಪಾದ ಸ್ಪರ್ಶ. Of the hill, you can see the amazing view from here. The multiple hills surrounded here. Wow, amazing. Guys, see the complete view from here. அது மேல எப்படி ஏறினீங்க ப்ரோ? இல்ல அங்க மேல ஏறிட்டேன் நானு.